ಪಹಲ್ಗಾಮ್ನಲ್ಲಿ ನಡೆದಂಥ 26 ಜನ ಬಲಿದಾನ ಪಡೆದಂಥ ನಮ್ಮ ದೇಶದ ನಾಗರಿಕರ ವಿಚಾರವಾಗಿ ಇವತ್ತು ಪಾಕಿಸ್ತಾನದ ವಿರುದ್ಧ ನಮ್ಮ ಯೋಧರು ಬಹಳ ಪಣ ತೊಟ್ಟು ವೀರಾವೇಶವಾಗಿ ಅವ್ರಿಗೆ ಸೆಡ್ಡು ಹೊಡೆದು ಅವರೆಲ್ಲರನ್ನು ತೀರಿಸ್ತಾ ಇದ್ದಾರೆ. ಇವತ್ತು ಅದರ ಸಂಕೇತವಾಗಿ ಸಿಂಧೂರ ಎನ್ನುವ ಹೆಸರಿನಲ್ಲಿ ಇವತ್ತು ನಮ್ಮ ಯೋಧರಿಗೆ ಬಲ ತುಂಬಲಿಕ್ಕೋಸ್ಕರ ಇವತ್ತು ಮಂಡ್ಯ ನಗರದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ನಮ್ಮ ಯೋಧರಿಗೆ ಎಲ್ಲ ರೀತಿಯ ಸಕಲ ಸವಲತ್ತು ಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ, ಭಗವಂತ ಅವ್ರಿಗೆ ರಕ್ಷೆ ಕೊಡಲಿ, ಅವರ ಮನೆಯವ್ರಿಗೆಲ್ರಿಗೂ ಸಹ ಧೈರ್ಯ ತುಂಬಿ ಬಹಳ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತು ಯೋಧರಿಗೆ ನಾವು ಪೂಜೆ ಇಟ್ಕೊಂಡಿದ್ದೀವಿ. ಅದೇ ರೀತಿ ಈ ಪಾಕಿಸ್ತಾನ ಒಂದು ಪಾಪದ ಕೂಸು, ನಾವು ಹುಟ್ಟಿದಂಥ ಕೂಸು ಇವತ್ತು ನಮಗೆ ತಿರುಗಿಕೊಂಡಿದೆ. ಇದಕ್ಕೆಲ್ಲ ಪಿತಾಮಹ ಯಾರು ಅಂತಂದರೆ ಇವತ್ತು ನ್ಯಾಷನಲ್ ಕಾಂಗ್ರೆಸ್. ಇವತ್ತು ನ್ಯಾಷನಲ್ ಕಾಂಗ್ರೆಸ್ ಅವರು ಅವತ್ತು ಹೇಳಿದಿರೋದು ಸಾಬ್ರಿಗೆ ಪಾಕಿಸ್ತಾನ, ಹಿಂದೂಗಳಿಗೆ ಹಿಂದೂಸ್ತಾನ ಅಂತ. ಇವತ್ತು ಯಾವತ್ತು ನಮ್ಮ ಒಂದು ಕೂಸು ಹುಟ್ಟಿದಂಥ ಕೂಸು ಇವತ್ತು ನಮಗೆ ತಿರುಗಿಕೊಂಡಿದೆ. ಅದರ ಪರಿಣಾಮವಾಗಿ ಇವತ್ತು ನಾವು ಇದನ್ನೆಲ್ಲ ಎದುರಿಸಬೇಕಾದ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲನೂ ದಿಟ್ಟ ಹೋರಾಟದಿಂದ ನಮ್ಮ ಯೋಧರು ಸಹ ಎದುರಿಸ್ತಾ ಇದ್ದಾರೆ. ಅದೇ ರೀತಿ ವಿದೇಶಾಂಗ ಸಚಿವರಾದಂತಹ ಜೈಶಂಕರ್ ಆಗ್ಬೋದು, ನಮ್ಮ ಭಾರತದ ಜೇಮ್ಸ್ ಬಾಂಡ್ ಆದಂಥ ಅಜಿತ್ ದೋವಲ್ ಆಗ್ಬೋದು, ನಮ್ಮ ಪ್ರಧಾನಿ ಮಂತ್ರಿಗಳಾಗ್ಬೋದು, ನಮ್ಮ ರಾಜನಾಥ್ ಸಿಂಗ್ ಆಗ್ಬೋದು, ಅದ್ರ ಅಮಿತ್ ಶಾ ಆಗ್ಬೋದು, ಇದೆಲ್ಲರೂ ಬಹಳ ಕೆಚ್ಚದಿಂದ ಹೋರಾಟದಿಂದ ಎಲ್ಲರೂ ಎಲ್ಲ ಯೋಧರಿಗೂ ಸಹ ಇವತ್ತು ಧೈರ್ಯ ತುಂಬಿ ಇವತ್ತು ನಾವು ಯುದ್ಧವನ್ನು ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಯೋಧರಿಗೆ ಬಲ ತುಂಬಲಿಕ್ಕೋಸ್ಕರ ಇವತ್ತು ಪೂಜೆ ಇಟ್ಕೊಂಡಿದ್ವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ವಸಂತ್ ಕುಮಾರ್, ನಗರ ಅಧ್ಯಕ್ಷ, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.